ಈಗ ಆಕ್ಷೇಪಣೆ ಸಲ್ಲಿಸೋದಾದರೆ ಈಗ ಮನೆಗೆ ಬಂದು ಅಪ್ಲೋಡ್ ಮಾಡಿ ಎಲ್ಲವೂ ಆಗಿ ಆ ನಂತರ ತೆಗೆದು ಹಾಕಿದ್ರು ಅನ್ನೋದಾದರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಾದರೆ ಹೇಗೆ? ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಪ್ರೊಸೆಸ್ ಇರುತ್ತೆ. ಆ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪ್ರಕಾರ ನಿಮ್ಮ ಹೆಸರು ಯಾವುದೋ ಒಂದು ಕಾರಣಕ್ಕೆ ಸೇರಿಲ್ಲ, 5 ನಿಮಿಷದಲ್ಲಿ ನೀವು ಫಾರ್ಮ್ 6 ಫಿಲ್ಅಪ್ ಮಾಡಿ. ಅದೀಗ ಒಬ್ಬ ವ್ಯಕ್ತಿಗಾದರೆ ಅಲ್ಲಿಗೆ ಮುಗಿಯಿತು. ಸಾಮಾನ್ಯವಾಗಿ ಲಕ್ಷಗಟ್ಟಲೆ ಮಂದಿಗೆ ಏನಾದರೂ ಅಪಚಾರ ಆದರೆ PIL ಹಾಕಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸರಿಪಡಿಸಲಿಕ್ಕೆ. ಮುಖ್ಯವಾಗಿ ನಾವು ಅದರ ಬಗ್ಗೆ ಗಾಬರಿ ಪಟ್ಕೊಳ್ಬಾರ್ದು, ತಪ್ಪು ಕಲ್ಪನೆ ಹರಡಬಾರ್ದು, ಅಪಪ್ರಚಾರ ಮಾಡಬಾರ್ದು. ಆಗೋದು ಒಳ್ಳೆಯದಕ್ಕೆ. ತುಂಬ ಕೊಳಚೆ ಸೇರಿಕೊಂಡು ಅದು ಕ್ಲೀನ್ ಆಗಬೇಕು. ಅದನ್ನು ಸರಿಯಾಗಿ ನಡೆಸೋದಕ್ಕೆ ನಮ್ಮಿಂದಾದ ಸಹಾಯ, ರಾಜಕೀಯ ಪಕ್ಷ ಆಗಲಿ ಅಥವಾ ಸಾಮಾನ್ಯ ಪ್ರಜೆ ಆಗಲಿ, ನಾವು ಮಾಡಿದರೆ ಏನೂ ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ. ನೀವು ಹೇಳಿದ ಹಾಗೆ ಈಗ ಕೆಲವು ಈ ಡುಪ್ಲಿಕೇಟ್ ಎಂಟ್ರೀಸು ಮತ್ತೊಂದು ಮಗದೊಂದು ಕೆಲವು ಕೊಟ್ಟರೆ ನೀವು ಇಂಥ ಕಾರಣಗಳಿಗೆ ತೆಗಿಬೋದು, ಅವ್ರನ್ನ ಮತದಾರ ಪಟ್ಟಿಯನ್ನು ತೆಗಿಬೋದು ಅಂತ ಹೇಳಿದರೆ, ಹೌದು. ಫಸ್ಟ್ ಈಗ ಏನೇನು ಕ್ರಮಗಳನ್ನು ಅನುಸರಿಸ್ತಾರೆ ತೆಗೆಯೋ ಮುನ್ನ? ಈ ರೀತಿ ದಾಖಲೆಗಳಿದೆ ಅನ್ನೋದಾದರೆ ತೆಗೆಯೋ ಮುನ್ನ ಯಾವ ಕ್ರಮಗಳನ್ನು ಅನುಸರಿಸ್ತಾರೆ ಸರ್? ಯಾವ ಕ್ರಮಗಳನ್ನು ಅನುಸರಿಸ್ತಾರೆ ಅನ್ನೋದು ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತ ನಾನು ಹೇಳಬಲ್ಲೆ. ನಾನು ಹೇಳಿದಾಗ ನಾನು ಫೀಲ್ಡ್ ಸರ್ವೆ ಮಾಡಿ ಅವರದ್ದು ವಾಚ್ ಡಾಗ್ ಆಗಿ ಹೋಗುವಷ್ಟು ನಿಯಮ ಏನಿದೆ ಅದರ ಬಗ್ಗೆ? ನಿಯಮದ ಪ್ರಕಾರ ಯಾರ್ದಾದ್ರೂ ಹೆಸರು ತೆಗೆದು ಹಾಕಬೇಕಾದ್ರೆ ನೋಟಿಸ್ ಕೊಡಬೇಕು. ಈ ಕಾರಣಗಳಿಂದ ನಿಮ್ಮ ಹೆಸರನ್ನು ಈ ಮತಪಟ್ಟಿಯಿಂದ ರಿಮೂವ್ ಮಾಡ್ತಿದ್ದೇವೆ ಅಂತ ನೋಟಿಸ್ ಕೊಡಬೇಕು. ಆ ನೋಟಿಸ್ ಕೊಡಲಿಕ್ಕೆ ಮನೆಯಲ್ಲಿ ಯಾರು ಸಿಗದಿದ್ದರೆ ಮನೆ ಮುಂದೆ ಒಂದು ನೋಟಿಸ್ ಅಂಟಿಸಿ ಹೋಗಬೇಕು. ಅದಕ್ಕೆ ಏನೂ ಪ್ರಕ್ರಿಯೆ ಬರದೇ ಇದ್ದರೆ ಅವರು ಡಿಲೀಟ್ ಮಾಡ್ಬೋದು. ಸಮಯ ಕೊಡ್ತಾರೆ, 15 ದಿನ ಅಂತ ನನ್ನ ನೆನಪು. ಈಗ ನಾನು ಏನೇನು ಹೇಳ್ತಿದ್ದೆ, ಈಗ ಅಂಟಿಸುತ್ತಿರುವಂಥ ಸ್ಟಿಕ್ಕರ್ ನಿಮ್ಮ ಹೆಸರನ್ನು ಬೇರೆ, ಇದು ಬೇರೆ. ಈಗ ನಡೀತಾ ಇರೋದು ಎನ್ಯುಮರೇಷನ್. ಇದರಲ್ಲಿರೋದು ನಾನು ನಿಮ್ಮ ಮನೆಗೆ ಬಂದಿದ್ವಿ, ನಿಮ್ಮ ಮಾಹಿತಿ ತಗೊಳ್ಳಿಕ್ಕೆ ನೀವು ಇರಲಿಲ್ಲ, ನಮ್ಮನ್ನು ಸಂಪರ್ಕ ಮಾಡಿ, ಇದು ಬೇರೆ. ಇದು ಆದಮೇಲೆ ಅದು ಆಗಸ್ಟ್ 8 ಸ್ವಾತಂತ್ರ್ಯ ದಿನದಷ್ಟು ಹೊತ್ತಿಗೆ ಒಂದು ಪಟ್ಟಿ ಬರುತ್ತಲ್ಲ, ವೆರಿಫೈ ಆಗಿರೋ ಪಟ್ಟಿ ಬರುತ್ತೆ. ಆವಾಗ ಯಾರ್ದು ಡಿಲೀಷನ್ ಆಗಿದೆ, ಯಾರ್ದು ಡಿಲೀಷನ್ ಆಗಿಲ್ಲ, ಯಾರ್ದು ಇನ್ನೂ ಕೂಡ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದರ ನಂತರ ಆಕ್ಷೇಪಣೆ ನಂತರ ನಾವು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಹಾಕೋದು ಬಹಳ ಸರಳ ಮಾರ್ಗ. ಈಗ ಸಾಮಾನ್ಯ SSR ಅಲ್ಲಿ ಡಿಲೀಷನ್ ಮಾಡಬೇಕಾದ್ರೆ ನೋಟಿಸ್ ಬರ್ತದೆ. ಕರೆಕ್ಟ್ ಸರ್, ನೀವು ಹೇಳಿದಾಗೆ ಈಗ ಆಗಸ್ಟ್ 15 ಹಾಗೆ ಒಂದು ಫೈನಲಿ ಪಬ್ಲಿಕ್ ಡೊಮೈನಲ್ಲಿ ಡ್ರಾಫ್ಟ್ ಬರುತ್ತೆ. ಆ ಡ್ರಾಫ್ಟಲ್ಲಿ ನಮ್ಮ ಹೆಸರೇನಾದ್ರು ಇಲ್ಲದೇ ಇದ್ದರೆ, ಇರದೇ ಇದ್ದರೆ ಆ ಸಂದರ್ಭಕ್ಕೆ ಹೆಸರನ್ನು ತೆಗೆದು ಹಾಕಿದ್ದಾರೆ ಅಂಥೇಳಿ ಅರ್ಥ. ಹೌದು, ತೆಗೆದು ಹಾಕಿದ್ದಾರೆ. ಅದ್ರ ಮುಂಚಿತವಾಗಿಯೇ ಅವ್ರು ನೋಟಿಸ್ ಮಾಡ್ತಾರಾ? ಇದರಲ್ಲಿ ಸ್ವಲ್ಪ ಗೊಂದಲ ನನ್ನ ಮನಸ್ಸಲ್ಲಿ. ಈಗ ನಾನು ಹೇಳೋದೆಲ್ಲ ನನಗೆ ನೆನಪಿರೋದನ್ನು ನಾನು ಹೇಳ್ತೀನಿ. ಇದರಲ್ಲಿ ಏನಾದರೂ ಚಿಕ್ಕ ಪುಟ್ಟ ವ್ಯತ್ಯಾಸ ಇದ್ದರೆ ಕ್ಷಮಿಸಿ ಪ್ಲೀಸ್. ಯಾಕಂದರೆ ಇದನ್ನೇ ವೇದವಾಕ್ಯ ಅಂತ ತಿಳ್ಕೊಳ್ಬೇಕು. ನಾನು ಪ್ರತಿದಿನ ತಗೊಂಡು 10,000 ಪೇಜ್ ಅವರದ್ದು ರೂಲ್ಸ್ ಓದಲಿಕ್ಕೆ ಆಗೋದಿಲ್ಲ. ಈ ಸಾರಿ ಆ ನೋಟಿಸ್ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಡ್ರಾಫ್ಟ್ ಲಿಸ್ಟ್ ಪಬ್ಲಿಷ್ ಆಗೋದು 15 ಆಗಸ್ಟ್ ಅಂತ ತಿಳ್ಕೊಳ್ಳೋಣ. 15 ನೋಟಿಸ್ ಕೊಡಲಿಕ್ಕೆ ಸಮಯ ಇಲ್ಲ. ಈಗ ಸಾಮಾನ್ಯ SSR ಆಗಿ ಅಥವಾ ರೆಗ್ಯುಲರ್ ಇನ್ಸ್ಪೆಕ್ಷನಲ್ಲಿ ನೋಟಿಸ್ ಕೊಡೋದಕ್ಕೆ ಸಮಯ ಇದೆ. ಈಗ ನೋಟಿಸ್ ಕೊಡೋದಕ್ಕೆ ಸಮಯ ಇಲ್ಲ, ಹೆಸರು ತೆಗೆದು ಹಾಕ್ತಾರೆ. ನಮ್ಮ ಹೆಸರಿಲ್ಲ ಅಂತ ನಮಗೆ ಗೊತ್ತಾದ ಕೂಡಲೇ ನಾವು ಅದಕ್ಕೆ ಪ್ರತಿಕ್ರಿಯಿಸಿ ನೋಂದಣಿ ಮಾಡಿಸಿದ್ರೆ ನಾವು ಮುಂದುವರಿಬೋದು. ಈಗ ಯಾರದು ತಪ್ಪು, ಯಾರದು ಸುಳ್ಳು, ಯಾರದು ಸರಿ, ಯಾರದು ದೊಡ್ಡ ಕಾರ್ಯ ಅದೆಲ್ಲ ನೋಡೋ ಬದಲು ವ್ಯವಸ್ಥೆ ಹೇಗೆ ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ಎಲ್ಲರೂ ಗಮನ ಕೊಡಬೇಕು, ಪ್ರಜೆಗಳು, ಅಧಿಕಾರಿಗಳು. ಕರೆಕ್ಟ್. ಕೊನೆಯದಾಗಿ ಸರ್ ಏನು ಹೇಳ್ತೀರಿ? BLOಗಳು ಮನೆಗೆ ಬರ್ತಾ ಇದ್ದೀರಿ, ಸಾಮಾನ್ಯ ಜನರಿಗೆ ಏನು ಹೇಳ್ತೀರಿ? ತಾವೊಬ್ಬರು SIR ಸಂಬಂಧಿತ ಅದರ ಕೆಲಸಗಳನ್ನು ಮಾಡಿದ್ದೀರಿ, ತಮಗಿದ್ರ ಬಗ್ಗೆ ಅರಿವಿದೆ, ಇದರ ಗಂಭೀರತೆ ಬಗ್ಗೆ ಗೊತ್ತಿದೆ, ಏನು ಹೇಳ್ತೀರಿ ತಾವು ಕೊನೆಯದಾಗಿ? BLO ಮನೆಗೆ ಬಂದಾಗ ಅವರನ್ನು ಅತಿಥಿಗಳ ಥರ ನೋಡ್ಕೊಳ್ಳಿ, ಗೆಳೆತನದಿಂದ ಮಾತನಾಡಿಸಿ. ಅವರಿಂದ ಏನಾದರೂ ತಪ್ಪಿದರೆ ಅದನ್ನು ಎತ್ತಿ ಹಿಡಿಯೋಕ್ಕೆ ನೋಡಬೇಡಿ. ಅವರು ಬರೋಕ್ಕೆ ಮೊದಲು ಸ್ವಲ್ಪ ಮಾಹಿತಿ ತಗೊಳ್ಳಿ,
ನಾವು ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಅಂತ. ಸ್ಪಂದಿಸಬೇಕು, ಯಾವ ಮಾಹಿತಿ ನಮ್ಮಲ್ಲಿ ಇರಬೇಕು ಅಂತ ನೋಡ್ಕೊಳ್ಳಿ. ಅವರು ಬಂದ ಮೇಲೆ ಅದೆಲ್ಲಿಂತಲ್ಲಿ ನಾನು ಇದೆಲ್ಲಿಂತಲ್ಲಿ ನನಗೆ ಹೇಗೆ ಗೊತ್ತು, ಆ ಧಾಟಿಯಲ್ಲಿ ಮಾತಾಡಿದರೆ ಅವರಿಗೂ ರೋಸಿ ಹೋಗ್ತದೆ. ಒಬ್ಬ BLO ಸರಾಸರಿ 400 ಮನೆಗಳಿಗೆ ಹೋಗಬೇಕಾಗ್ತದೆ ನಾವೀಗ ಮಾತಾಡಿದ ಹಾಗೆ. ಅವರು ನಮ್ಮವರೇ. ಎಸ್, ಧನ್ಯವಾದಗಳು ಈ ಭಟ್ ಅವರೇ. ಇಷ್ಟೊತ್ತು ಬಹಳ ಕೆಲವು ವಿಚಾರಗಳು ಜನರಿಗೆ ತಿಳಿದಿರೋದಿಲ್ಲ, ನಿಮ್ಮ ಮೂಲಕ ಅದು ತಿಳಿತು. ಧನ್ಯವಾದ ನಮ್ಮ ಜೊತೆಲಿ ಇಷ್ಟೊತ್ತು ಇದ್ದು ಸಂತೋಷ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಇದು ನೋಡಿ, SIR ವಿಚಾರವಾಗಿ ಅಥವಾ SIR ಪ್ರಕ್ರಿಯೆ ನಡೀತಾ ಇದೆ. ನೀವು ತಿಳ್ಕೊಳ್ಬೇಕಾದಂಥ ವಿಚಾರ ಅದು BLO ಇಂದ ಹಿಡಿದು ನಮ್ಮ ಮತ ಹಕ್ಕನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ಏನೇನು ದಾಖಲೆಗಳು ಬೇಕು, ಇದೇನು ಎತ್ತ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ನೀವು ತಿಳ್ಕೊಂಡ್ರಿ ಅಂಥೇಳಿ ಅಂದುಕೊಳ್ತಾ ಈ ಕಾರ್ಯಕ್ರಮವನ್ನು ಈಗ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.